ವಿಚಾರ ಕೇಳಿದಾಗ ಆ ಪೂಜಾರಿ ಬ್ರೇನ್ ವಾಶ್ ಆಯ್ತು. ಬ್ರೇನ್ ವಾಶ್ ಆಗಿ ಸಿದ್ಧಾರೂಢರಿಗೆ ಉದ್ಕ ಬಿದ್ದ. ಯಪ್ಪ, ನಾ ಏನೋ ತಿಳ್ಕೊಂಡಿದ್ದೆ, ನಾನಾ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದೆ. ನಿನ್ನ ಮಾತು ಕೇಳಿ ನನ್ನ ಜ್ಞಾನದ ಕಣ್ಣು ತೆರೀತಪ್ಪ, ತಪ್ಪಾಯ್ತು ನಂದು ಅಂದ. ಸಿದ್ಧಾರೂಢರಿಗೆ ಆದರ ಆತಿಥ್ಯವನ್ನು ಮಾಡಿದಂಥ ಆ ಪೂಜಾರಿ ಮರುದಿವಸ ಏನು ಮಾಡ್ತಾನಂತ ಕೇಳಿದರೆ, ಎಲ್ಲಿ ಓಡ್ಕೊಂತ ಹೊಕ್ಕಾನಂತ ಕೇಳಿದರೆ ವಿಜಯನಗರದ ಅರಸರಲ್ಲಿಗೆ ಹೊಕ್ಕಾನ. ಎಂಪ್ರರ್ ಆಫ್ ವಿಜಯನಗರ. 1336ರಲ್ಲಿ ತುಂಗಭದ್ರಾ ನದಿಯ ದಂಡೆಯಲ್ಲಿ ಒಂದು ಸಾಮ್ರಾಜ್ಯ ಹುಟ್ಟುತ್ತದೆ ಈ ಕರ್ನಾಟಕದಲ್ಲಿ. ಯಾವುದು ಅಂತ ಕೇಳಿದ್ರೆ ವಿಜಯನಗರ ಸಾಮ್ರಾಜ್ಯ. ಹಕ್ಕ ಬುಕ್ಕರಿಂದ ಅದು 1336ರಲ್ಲಿ ಕಟ್ಟಲ್ಪಡ್ತದೆ. 4 ವಂಶಗಳಾಳ್ತಾವು: ಸಂಗಮ, ಸಾಳವ, ತುಳುವ, ಅರವೀಡು ಅಂತ ಹೇಳಿ. ಆ ರಾಜರೆಲ್ಲ ಆಳ್ತಾರೆ. ಬಹಳ ಶ್ರೇಷ್ಠರಾಗಿರ್ತಕ್ಕಂಥ ರಾಜರು ಕರ್ನಾಟಕಕ್ಕೆ ಕೊಡುಗೆಯನ್ನು ಭಾಳ ಕೊಡ್ತಾರೆ. ನಿಮ್ಮ ನೋಟ್ನ್ಯಾಗ ಒಂದು ಚಿತ್ರ ಐತಿ ಮಕ್ಕಳ. ಯಾವ ಚಿತ್ರ ಐತಿ? ಯಾವುದು ಚಿತ್ರ? ತೇರಿನ ಚಿತ್ರ ಐತಿ ಇಲ್ಲ, ಕಲ್ಲಿನ ಗಾಲಿ, ಅದೆಲ್ಲ ಯಾರ್ದದು? ಹಂಪಿ ವಿಜಯನಗರ ಸಾಮ್ರಾಜ್ಯದ್ದು. ವಿಜಯನಗರ ಸಾಮ್ರಾಜ್ಯದ್ದು ವಿಜಯಪುರದ ಆದಿಲ್ ಶಾಹಿಗಳು ಅಂದ್ಬಿಟ್ಲೆ ನಮಗೆ ಏನು ನೆನಪಿಗೆ ಬರ್ತದೆ? ಗೋಲ್ ಗುಂಬಜ್ ನೆನಪು ಬರ್ತದೆ. ಹಂಪಿ ಅಂದ್ಬಿಟ್ಲೆ ನಮಗೆ ಯಾರು ನೆನಪು ಬರ್ತಾರೆ ಅಂತ ಕೇಳಿದರೆ ಹಂಪಿ ವಿರೂಪಾಕ್ಷ ನೆನಪಿಗೆ ಬರ್ತಾನೆ, ಮತ್ತು ಕಲ್ಲಿನ ರಥ ನೆನಪಿಗೆ ಬರ್ತದೆ. ನೋಡ್ರಿ, ಅಂಥ ಸಾಮ್ರಾಜ್ಯದ ಅರಸರು ಸಿದ್ಧಾರೂಢರನ್ನ ರಥ ಕೊಟ್ಟು ಕಳಿಸ್ತಾರೆ. ಚಾರಿಯೇಟ್, ರಥ ಕೊಟ್ಟು ಕರೆಯಾಕೆ ಕಳಿಸ್ತಾರೆ. ಕರಿಲಿಕ್ಕೆ ಸಿದ್ಧಾರೂಢರನ್ನು ಬರ್ತಾರೆ. ರಥ ಬಂದಿರ್ತತಿ ಎಲ್ಲಿಂದ? ರಾಜನ ಅರಮನೆಯಿಂದ. ಸಿದ್ಧಾರೂಢರು ಹೋಗಿ ರಾಜ ರಥ ಕಳಿಸೋಣ ಅಂತ ಹೇಳಿ ರಥ ಹತ್ತಲಿಲ್ಲ. ಸಿದ್ಧಾರೂಢರು ಹೇಳ್ತಾರೆ, ಅಪ್ಪ, ಈ ಬಡವನಿಗೆ ಹಾಕ್ಬೇಕು, ತಿರ್ಕೊಂಡು ಬಂದು ಕರ್ಕೊಂಡು ತಿನ್ನವನಿಗೆ ಈ ರಥಪಥ ಎದಕ್ಕೆ ಬೇಕು? ನಾ ರಥ ಹತ್ಯೆ ಆಗಲಿ 40 ವರ್ಷ ಆಯಿತು ಅಂತ ಹೇಳ್ತಾರೆ ಸಿದ್ಧಾರೂಢರು. 40 ವರ್ಷ. ಯಾವ ರಥ ಅದವ್ರು ಹತ್ತಿದ್ದು? ರಥ ಯಾವ್ದು ಹತ್ತಿದ್ರು? ಕುದುರೆ, 4 ಗಾಲಿಗಳಿಂದ ಕಟ್ಟಿಗೆಯಿಂದ ಮಾಡಿದ ರಥವಲ್ಲ, ರಾಜನ ರಥವಲ್ಲ. ಭಗವಂತ ಕೊಟ್ಟಿರ್ತಕ್ಕಂಥ ಗಾಡ್ ಗಿಫ್ಟ್. ದಿಸ್ ಬಾಡಿ ಈಸ್ ಗಿಫ್ಟ್ ಆಫ್ ಗಾಡ್. ಇದು ದೇವರ ಕೊಟ್ಟ ರಥ. ಈ ರಥವನ್ನು ನಾನು 40 ವರ್ಷ ಆಗಿದೆ ಹತ್ತಿದೆ. ಸಾಕು, ನನ್ನ ಇಂದ್ರಿಯಗಳನ್ನೇ ನಾನು ಏನು ಮಾಡ್ಕೊಂಡಿನಿ ಅಂತ ಕೇಳಿದರೆ ಇದಕ್ಕೆ ಕುದುರೆಯನ್ನಾಗಿ ಮಾಡಿಕೊಂಡಿದ್ದೇನೆ. ದಶದಿಕ್ಕಿಗೆ ಹರಿಯುವಂಥ ಇಂದ್ರಿಯಗಳೇ ಅದರ ಕುದುರೆಗಳಾಗಿದ್ದವು. ಅವುಗಳನ್ನು ಅಂಕಿತದಲ್ಲಿಡುವಂಥ ಮನವೇ ಏನಾಗಿದೆ ಅಂತ ಕೇಳಿದರೆ ಕಡಿವಾಣ ಆಗಿದೆ. ಮುನ್ನಡೆಸುವ ಬುದ್ಧಿಯೇ ಸಾರಥಿಯಾಗಿದೆ. ಆತ್ಮನೇ ರಥದ ಒಡೆಯನಾಗಿದ್ದಾನೆ. ಪರಮಾತ್ಮನ ಓಲಗದಿಂದ ತಂದಂಥ ಇಂಥ ಚಾರಿಯೆಟ್, ಇಂಥ ರಥ ಇರುವಾಗ ಆ ರಥ ತಗೊಂಡು ನಾ ಏನು ಮಾಡಲಿ? ನಾವು ಒಲ್ಲೆ ಅಂತಾರೆ ಸಿದ್ಧಾರೂಢರು. ಹತ್ತಲಿಲ್ಲ ಆ ರಥವನ್ನು. ಇಲ್ಲಪ್ಪ, ನಾನು ರಾಜನಲ್ಲಿಗೆ ನಡ್ಕೊತ ಬರ್ತೀನಿ. ರಾಜ ದರ್ಬಾರದಿಂದ ಬಂದಿರ್ತಾರೆ. ಅವ್ರಿಗಂತಾರೆ, ರಾಜರೇ, ತಮ್ಮ ಔದಾರ್ಯ ಬಹಳ ದೊಡ್ಡದು. ಮನೆ ಸಿದ್ದೇಶ್ವರ ಸ್ವಾಮಿಗಳಿಗೆ ಪದ್ಮಭೂಷಣ ಪ್ರಶಸ್ತಿ ಬಂತು. ಯಾರಾಗಿದ್ರು ಮೊದಲು ಹೋಗಿ ದಿಲ್ಲಿಗೆ ತೊಗೊಂಡು ಬಂದುಬಿಡ್ತಿದ್ವಿ. ಸಿದ್ದೇಶ್ವರ ಸ್ವಾಮಿಗಳು ಏನು ಹೇಳಿದರು? ಎಂಥ ನಿರಾಭಾರಿಗಳು ಸಿದ್ದೇಶ್ವರ ಸ್ವಾಮಿಗಳು. ಇರಲಿ, ನೀವು ನರೇಂದ್ರ ಮೋದಿಯವರ, ನೀವು ದೊಡ್ಡವರು, ನಿಮ್ಮ ಪ್ರಶಸ್ತಿ ನನಗೆ ಬೇಡ ಅಂದರು. ಎಂಥ ತ್ಯಾಗಿಗಳು ನಮ್ಮ ಮಧ್ಯದಲ್ಲಿ ಮೊನ್ನೆ ನೋಡಿದ್ದೇವೆ ನಾವೆಲ್ಲ. ಇಲ್ಲಿ ಸಿದ್ಧಾರೂಢರು ಹೇಳ್ತಾರೆ, ರಾಜನ ವೆಲ್ಕಮ್ ಹಂಗಿದ್ರೆ ನನಗದು ಬೇಡ ಅಂತ ಹೇಳಿ ರಾಜನ ರಥವನ್ನು ಹತ್ತದೆ. ನನಗೆ ರಥ ಇದು ಗಟ್ಟಿದೆ, ಈ ರಥವನ್ನು ನಾನು ಹತ್ತೀನಿ ಅಂತ ಹೇಳಿ ಆ ರಥದ ಮೇಲೆ ಏನು ಮಾಡಲಿಲ್ಲ ಅಂತ ಕೇಳಿದರೆ ಹತ್ತಲಾರದೆ ಅರಮನೆಗೆ ನಡ್ಕೋಂತ ಹೋಗ್ತಾರೆ. ಪಾದಚಾರಿಗಳಾಗಿ ಹೋಗ್ತಾರೆ. ರಾಜನಿಗೆ ನೋಡಿ ಬಹಳ ಆಶ್ಚರ್ಯ ಆಗ್ತದೆ. ವಿಜಯನಗರ ಸಾಮ್ರಾಜ್ಯದ ಅರಸನಿಗೆ ಯಾವ ಅರಸರಿದ್ರು ಗೊತ್ತಿಲ್ಲ, ಬಹುಶಃ ಸಂಗಮ, ಸಾಳವ, ತುಳುವ ಇರಬೇಕ್ರ. ಶ್ರೀಕೃಷ್ಣ ದೇವರಾಯ ಬಹಳ ಶ್ರೇಷ್ಠನಾಗಿರ್ತಕ್ಕಂಥ ಅರಸ. ವಿಜಯನಗರ ಸಾಮ್ರಾಜ್ಯದಲ್ಲಿ ಬಹುಶಃ ವಿಜಯ ವಿಠ್ಠಲ ದೇವಾಲಯವನ್ನು ಕಟ್ಟಿದಂಥವ, ಮುತ್ತು ವಜ್ರ ಹವಳಗಳನ್ನು ಬಳ್ಳದಿಂದ ಮಾರಿದಂಥ
ಶ್ರೇಷ್ಠ ಸಾಮ್ರಾಜ್ಯ ಯಾವುದು ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯ. ಮುತ್ತು ರತ್ನಗಳನ್ನು ಬಳ್ಳದಿಂದ ಮಾರ್ತಿದ್ರು, ರಾಶಿ ಹಾಕ್ಕೊಂಡು. ಬೆಂಡೆಕಾಯಿ ಚೌಳಿಕಾಯಿ ರಾಶಿ ಹಾಕ್ಕೊಂಡಿರ್ತಿರಲ್ಲ, ಹಂಗೆ ಹಾಕ್ಕೊತಿದ್ರಂತ. ಹೆಂಗಿರಬೇಡ. ಎಷ್ಟು ನಮ್ಮ ದೇಶದಲ್ಲಿ ಸಂಪತ್ತಿರ್ಬೋದು. ಎಲ್ಲಿ ಹೋಯ್ತ್ರಿ ಇದೆಲ್ಲ? ಎಲ್ಲಿ ಹೋಯ್ತದೋ? ಬಂಗಾರ ವಜ್ರ ಎಲ್ಲ ಇದ್ವಲ್ಲ. ನೀವು ಬಹುಶಃ ನಮ್ಮ ಇತಿಹಾಸದಲ್ಲಿ ನಮ್ಮ ದೇಶ ಎಷ್ಟು ಸಂಪದ್ಭರಿತ ಇತ್ತು ಅಂತ ಕೇಳಿದರೆ 1526ರಲ್ಲಿ ಉತ್ತರ ಭಾರತದಲ್ಲಿ ಒಂದು ಯುದ್ಧ ಆಗ್ತದೆ. ಕೇಳಾಕತ್ತೀರಲ್ಲ ಮಕ್ಕಳು? ಕೇಳ್ಬೇಕು, ನೀವು ಕೇಳ್ಬೇಕು. ಮೊದಲು ನಿಮ್ಮ ಸಲ ಕೇಳಾಕತ್ತೀನಿ, ಲಕ್ಷ್ಯ ಕೊಟ್ಟು ಕೇಳ್ರಿ. 1526ರಲ್ಲಿ ನಮ್ಮ ದೇಶದಲ್ಲಿ ಒಂದು ಯುದ್ಧ ಆಗ್ತದೆ, ಪಾಣಿಪತ್ ಯುದ್ಧ ಅಂತಾರೆ. ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೀತದೆ. ಇಬ್ರಾಹಿಂ ಲೋಧಿ ಹತ್ರ ಒಂದು ಡೈಮಂಡ್ ಇರ್ತತಿ. ಒಂದು ಇವತ್ತಿಗೂ ಅದು ಎಲ್ಲಿದೆ ಅಂತ ಕೇಳಿದರೆ ಇಂಗ್ಲೆಂಡಿನ ರಾಣಿ ಕಿರೀಟದಾಗಿದೆ. ತಾಯಂದಿರ ನೆನಪಿಟ್ಕೋರಿ, ಆ ವಜ್ರ ಏನಾದರೂ ಮಾರಿದ್ರೆ ನೆನಪಿಟ್ಕೊಳ್ರಿ. ಇವತ್ತಿಗೂ ಐತಿ ಇಂಗ್ಲೆಂಡ್ದಾಗ ರಾಣಿ ಕಿರೀಟದಾಗಿದೆ. ಬ್ರಿಟಿಷ್ ಇಲ್ಲಿಂದೆಲ್ಲ ತೊಗೊಂಡೋಗ್ಯಾರ ಕಳ್ರಿ. ಅಲ್ಲಿದೆ ಅದು ರಾಣಿ ಕಿರೀಟದಾಗಿದೆ. ಅದರ ಬೆಲೆ ಎಷ್ಟಿದೆ ಅಂತ ಕೇಳಿದರೆ ಇಡೀ ಇಂಡಿಯಾದ 140 ಕೋಟಿ ಜನರಿಗೆ 5 ದಿವಸ ಊಟಕ್ಕೆ ಕೊಡ್ಬೋದು, ಅಷ್ಟು ಬೆಲೆ ಐತೆ ನೋಡ್ರಿ ಅದಕ್ಕೆ. ಇಡೀ ಇಂಡಿಯಾ ಜನರದ್ದು ಹೇಳಕತ್ತೇನೆ ನಾನು, ಅರ್ಥ ಆಗುತ್ತಲ್ಲ ನಾ ಹೇಳೋದು. ಅಂದ್ರೆ ಆ ವಜ್ರ ಎಷ್ಟೊಂದು ಬೆಲೆ ಬಾಳೋದಿರಬೇಕು, ಎಷ್ಟು ಬೆಲೆ ಬಾಳೋದಿರಬೇಕು. ಅಂಥ ಸಾಮ್ರಾಜ್ಯ ಯಾವುದು ಅಂತ ಕೇಳಿದ್ರೆ ವಿಜಯನಗರ ಸಾಮ್ರಾಜ್ಯನೂ ಹಂಗಿತ್ತು. ನಮ್ಮ ಸಾಮ್ರಾಜ್ಯಗಳು ಹೆಂಗಿದ್ವು? ನೀವೊಂದು ಹಾಡು ಹಾಡ್ತೀರಿ, ಗೊತ್ತೈತೆ ನಿಮ್ಗೆ? ಮಕ್ಕಳಿಗೆ ಕಲಿಸ್ತಿರ್ತಿರಲ್ಲ ನೀವು. ಒಂದು ಪದ್ಯ ಅಂತೀರಿ ನೀವೇನು? ಆನೆ ಬಂತಾನೆ, ಯಾವನೇ? ವಿಜಾಪುರಾನಿ. ಮುಂದಿಂದ ಹೇಳ್ರಿ. ಇಲ್ಲಿಗ್ಯಾಕ ಬಂತು, ಹಾದಿ ತಪ್ಪಿ ಬಂತು. ಮುಂದೆ ಹಾದಿಗೊಂದು ದುಡ್ಡು, ಬೀದಿಗೊಂದು ದುಡ್ಡು, ಅದ ದುಡ್ಡ ತಂದು ಒಣ ಕೊಬ್ಬರಿ ತಂದು ಲಟ ಮುರಿದು ಚಿಕ್ಕಳು ಬಾಯಾಗಿಟ್ಟು. ಗೊತ್ತೈತಿ ನಿಮ್ಗೆ ಹಾಡೋದದಿಲ್ಲ? ಹಾಡ್ತಿರಲ್ಲ ಚಿಕ್ಕಳ? ಯಾವುದದು? ವಿಜಯನಗರ ಸಾಮ್ರಾಜ್ಯದ ಮೇಲೆ ಅಳಿಯ ರಾಮರಾಯನ ಯುದ್ಧ ಆಯಿತು, ತಾಳಿಕೋಟಿ ಕದನ ಆಯಿತು. ಅವನು ಚಂಡನ್ನು ಕಡಿದು ಬರ್ಚಿಯಿಂದ ಎತ್ತಿ ಹಿಡಿತಾರೆ. ಯಾವಾಗ ಅಳಿಯ ರಾಮರಾಯ ಸತ್ನೋ ವಿಜಯನಗರ ಸಾಮ್ರಾಜ್ಯವನ್ನು 6 ತಿಂಗಳು ಕೊಳ್ಳೆ ಹೊಡೆದ್ರಂತೆ. ಎಷ್ಟು ತಿಂಗಳ? 6 ತಿಂಗಳು ಕೊಳ್ಳೆ ಹೊಡೆದು ಅವರೇನಿದ್ರಲ್ಲ ಶಾಹಿ ಸುಲ್ತಾನ್ರು, ಬಿಜಾಪುರದ ಆದಿಲ್ ಶಾಹಿ, ಬೀದರಿನ ಬರೀದಿ ಶಾಹಿ, ಇವರೆಲ್ಲ ಬಹುಮನಿ ಸುಲ್ತಾನ್ರು, ಏನು 5 ಸುಲ್ತಾನ್ರಿದ್ರು ಅವರೆಲ್ಲ ಕೊಳ್ಳೆ ಹೊಡ್ಕೊಂಡು ಬರ್ತಾರೆ. ಆನೆ ಮೇಲೆ ತುಂಬಿಕೊಂಡಿರ್ತಾರೆ. ಹೇಳ್ತಾರಲ್ಲ, ಪುಕ್ಷಟ್ಟಿ ದುಡ್ಡು, ಪುಕ್ಷಟ್ಟಿ ಗಂಡ, ಹೊಟ್ಟೆ ತುಂಬ ಉಂಡ, ಮತ್ತೇನೈತಿ? ನೋಡ್ರಿ, ಆ ದುಡ್ಡನ್ನೆಲ್ಲ ಹೇರ್ಕೊಂಡು ಜಗ್ಗಷ್ಟು ಕುಡ್ದಿರ್ತಾರೆ. ಕುತ್ತಿಗಿಂದ ಹೊರಗೆ ಬರ್ಬೇಕು ಅಷ್ಟು ಕುಡ್ದಿರ್ತಾರೆ. ನಿಷೇಧಾಗ ಆನೆ ಎಚ್ಚಗರ ಹೊಕ್ಕವು. ಮ್ಯಾಲೆ ಹೇರಿರುವಂಥ ಸಂಪತ್ತು ಹಾದ್ಯಾಗ ಬೀದ್ಯಾಗ ಬೀಳ್ಕೊಂತ ಹೊಕ್ಕತಿ. ಅದನ್ನೆಲ್ಲ ಜನ ಆರಿಸ್ಕೊಂತಾರೆ. ಆ ಕಥೆಯನ್ನು, ವಿಜಯನಗರ ಸಾಮ್ರಾಜ್ಯದ ಯುದ್ಧದ ಕಥೆಯನ್ನು ಯಾರು ಕಟ್ಟಾರ ಅಂತ ಕೇಳಿದ್ರೆ ಆ ಹಾಡನ್ನ ಕಟ್ಟಾರ. ನೋಡ್ರಿ ಎಷ್ಟೊಂದು ಇತಿಹಾಸ ಇದೆ. ಆನೆ ಬಂತವು ಆನೆ, ಇದ್ಯಾವ ಊರಾನೆ? ಯಾವ ಊರಾನೆ ಅಂದಾರ ಅದಕ್ಕೆ? ಬಿಜಾಪುರ ಆನೆ. ಬಿಜಾಪುರದ ಯಾಕೆ ಆನೆ ಅಂದಾರ? ನೋಡ್ರಿ ಹೆಂಗೈತಿ. ಗದಗಿನ ಆನೆ, ಬೆಂಗಳೂರು ಆನೆ ಅನ್ಬೇಕಾಗಿತ್ತಲ್ಲ, ಯಾಕನ್ನಿಲ್ಲ? ಬಿಜಾಪುರ ಆನೆ ಅಂದ್ರೆ ಬಿಜಾಪುರ ಸುಲ್ತಾನಲ್ಲಿ ಕೊಳ್ಳೆ ಹೊಡೆದಿದ್ದ, ಸಂಪತ್ತುಕೊಂಡು ಹೊಂಟಿದ್ದ. ಅದಕ್ಕೆ ಅದನ್ನು ಹೇಳ್ತಾರೆ. ಇತಿಹಾಸ, ನಮ್ಮ ಜನಪದ ಇತಿಹಾಸವನ್ನು ಹೆಂಗೆ ಕಟ್ಟಿಟ್ಟಾರೆ. ಬಹುಶಃ ಅಂಥ ಬಿಜಾಪುರದ ಅಂಥ ವಿಜಯನಗರ ಸಾಮ್ರಾಜ್ಯಕ್ಕೆ ಯಾರು ಹೊಕ್ಕಾರ ಅಂತ ಕೇಳಿದ್ರೆ ಸಿದ್ಧಾರೂಢರೊಳಗೆ ಹೊಕ್ಕಾರ. ಹೋದ ಹುಟ್ಲಲ್ಲಿ ಒಂದು ಘಟನೆ ನಡೆದೈತಿ. ಮಹಾರಾಜ ಕೂತಿರ್ತಾನೆ ಸಿಂಹಾಸನದಲ್ಲಿ. ಆ ಕಡೆ ಈ ಕಡೆ ಪಂಡಿತರೆಲ್ಲ ಕೂತ್ಕೊಂಡಿರ್ತಾರೆ. ಕುಂತಾಗ ಈ ಸಿದ್ಧಾರೂಢನ ವೇಷಭೂಷಣವನ್ನು ನೋಡಿ ಅವರೆಲ್ಲ ನಗಾಕತ್ತಾರೆ. ಯಾಕೆ? ಮಹಾತ್ಮರು ಹೊರಗೆ ಆಡಂಬರ ಏನಂಗಿಲ್ಲ. ಅವ್ರಿಗೆ ಕಿರೀಟ ಇರ್ತಾವೆ, ಇಲ್ಲಿ ಬಂಗಾರ ಇರ್ತದೆ, ಬಂಗಾರದ ಅಂಗೀನ ಹಾಕ್ಕೊಂಡಿರ್ತಾರೆ. ಅಷ್ಟೆಲ್ಲ ವೈಭವಪೀತವಾಗಿ ಅವ್ರು ಕುಂಡ್ರುವಂಥ ಕುರ್ಚೆ ಬಹಳ ಅದ್ಭುತ ಇರ್ತಾವೆ. ಅಂಥ ಆಸ್ಥಾನಕ್ಕೆ ಸಿದ್ಧಾರೂಢರು ಹೊಕ್ಕಾರ. ಸಾದಾ ಸೀದಾ ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್ ಅಂತ ಹೇಳ್ತಾರಲ್ಲ, ಬಹಳ ಸಾದಾ ಸೀದಾ ಆಗಿರ್ತಕ್ಕಂಥ, ಜ್ಞಾನಿಯಾಗಿರ್ತಕ್ಕಂಥ, ಹೊರಗನ್ನು ಮರೆದು ಒಳಗನ್ನು ಅರಿದು ನಡೆದಾಡುವ ಜ್ಞಾನಕೋಶವಾಗಿರ್ತಕ್ಕಂಥ ಸಿದ್ಧಾರೂಢರು ಹೋದಾಗ ಅವ್ರನ್ನ ನೋಡಿ ನಗಾಕತ್ತಾರೆ. ಸಿದ್ಧಾರೂಢರಂದ್ರಂತೆ, ಮಹಾರಾಜ ನಿನ್ನ
ಅರಮನೆಯೊಳಗೆ ಹೇಳಿರ್ತಾರೆ ಸಿದ್ಧಾರೂಢಗೆ, ಇಲ್ಲಿ ಹಲವು ಮತದವರದಾರ. ವಿಜಯನಗರ ಸಾಮ್ರಾಜ್ಯ ಹಾಳಾಗಕ್ಕೆ ರಾಬರ್ಟ್ ಸಿವೇಲ್ ಒಂದು ಪುಸ್ತಕ ಬರ್ತಾನೆ, ಫರ್ಗಾಟನ್ ಎಂಪ್ರರ್ಸ್ ಅಂತ ಹೇಳಿ. ನಾನು ಆ ಪುಸ್ತಕವನ್ನು ಓದಿನಿ. ರಾಬರ್ಟ್ ಸಿವೇಲ್ ಬರೀತಾನೆ. ವಿಜಯನಗರ ಸಾಮ್ರಾಜ್ಯ ಹಾಳಾಗಲಿಕ್ಕೆ ಕಾರಣ ಏನಂತ ಕೇಳಿದ್ರೆ ಶೈವ ಮತ್ತು ಬ್ರಾಹ್ಮಣರ ಹೊಡೆದಾಟ ಅಂತ ಹೇಳ್ತಾನೆ. ಅಲ್ಲಿ ನಿಜವಾಗ್ಲೂ ಹೇಳ್ತಾನವ. ಬಹುಶಃ ಅಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಹಲವು ಮತಗಳದಾವು ಸಿದ್ಧಾರೂಢ್ರೆ, ಆ ಎಲ್ಲ ಪಂಡಿತರು ಸೇರ್ಯಾರ, ನಿಮ್ಮ ಜೊತೆಗೆ ವಾದ ಮಾಡಕ್ಕೆ ಕೂಡ್ಯಾರ ಅಂತಾರೆ. ಸಿದ್ಧಾರೂಢರು ಹೋಗ್ತಾರೆ, ಆ ಎಲ್ಲರೊಂದಿಗೆ ವಾದವನ್ನು ಮಾಡ್ತಾರೆ. ವಾದದಲ್ಲಿ ಯಾರು ಜಯಶಾಲಿ ಆಗ್ತಾರೆ ಅಂತ ಕೇಳಿದ್ರೆ ಸಿದ್ಧಾರೂಢ್ರೆ ಜಯಶಾಲಿ ಆಗ್ತಾರೆ. ಸಿದ್ಧಾರೂಢರು ಜಯಶಾಲಿ ಆದಾಗ ಇವರನ್ನು ನೋಡಿ ನಕ್ಕಿರ್ತಾರಲ್ಲ, ಮಹಾರಾಜ ನಿನ್ನ ಆಸ್ಥಾನದಾಗೆಲ್ಲ ಬರೇ ರೊಕ್ಕ ಗಳಿಸೋರ ಕೂಡ್ಯಾರಲ್ಲ, ಜ್ಞಾನಿಗಳು ಯಾರೂ ಇಲ್ಲಲ್ಲ ಅಂತಾರೆ ಸಿದ್ಧಾರೂಢರು. ರಾಜ ಕೊಡುವಂಥ ಕಾಣಿಕೆಗಾಗಿ ಕೈ ಒಡ್ಡುವ ಜ್ಞಾನಿಗಳು ಕೂಡ್ಯಾರ ಹೊರತು ಈ ಸಮಾಜಕ್ಕೊಂದು ಏನು ಕೊಡಬೇಕನ್ನುವಂಥವ್ರು ಕೂಡಿಲ್ಲ, ತನ್ನ ಸಂಸಾರ ಬೆಳೆಸ್ಬೇಕನ್ನುವಂಥವ್ರು ಕೂಡ್ಯಾರಲ್ಲ ಅಂತ ಹೇಳಿ ಸಿದ್ಧಾರೂಢರು ಅಂತಾರೆ. ಅಂದಾಗ ಅಲ್ಲಿ ಒಂದು ಕತೆ ಹೇಳ್ತಾರೆ ಸಿದ್ಧಾರೂಢರು. ಹಿಂದೆ ಜನಕ ಮಹಾರಾಜನ ಆಸ್ಥಾನದಲ್ಲಿ ಸಿದ್ಧಾರೂಢರು ಹೇಳ್ತಾರೆ ರಾಜನಿಗೆ, ಜನಕ ರಾಜನ ಆಸ್ಥಾನದಲ್ಲಿ ಅಷ್ಟಾವಕ್ರ ಅಂತ ಹೇಳಿ ಹೋದ. ಮೊನ್ನೆ ಹೇಳಿದಲ್ಲ ಅಷ್ಟಾವಕ್ರನ ಬಗ್ಗೆ. ಆ ಅಷ್ಟಾವಕ್ರ ಹೋದ, ಅವನ ಸ್ವರೂಪವನ್ನು ನೋಡಿ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ನಕ್ಕಾಗ ಅಷ್ಟಾವಕ್ರ ಅಂದ್ರಂತೆ, ಜನಕ ನಿನ್ನ ಆಸ್ಥಾನದಲ್ಲಿ ಯಾರದಾರ ಅಂತ ಕೇಳಿದ್ರೆ ಚರ್ಮ ಮಾರೋರು ಅದಾರಲ್ಲೋ, ಬರೀ ಚರ್ಮ ನೋಡೋರು ಅದಾರಲ್ಲೋ ಅಂತಂದ್ರಂತ ಅಷ್ಟಾವಕ್ರ. ಯಾಕೆ ಅಂತೇಳಿ ಜನಕ ಕೇಳಿದಾಗ ಅಷ್ಟಾವಕ್ರ ಅಂತಾರೆ, ನನ್ನ ಚರ್ಮ ನೋಡಿ ನಕ್ಕಾರ, ಅವ್ರದ್ದು ಚರ್ಮ ಹಂಗೈತಿ ನೋಡ್ರಿ. ಹೆಂಗೆ ಹೇಳ್ತಾರೆ ನಂದು ಚರ್ಮ ದೇಹ ಸ್ವಲ್ಪ ಅಸಹ್ಯ ಇರಬೇಕು, ಅವ್ರದ್ದು ಹಂಗ ಇದೆ, ನನ್ನ ನೋಡಿ ನಗ್ತಾರೆ. ಯಾಕ್ರಿ ನಿಮ್ಮನ್ನು ನೋಡಿ ಅವ್ರು ನಕ್ರು, ನೀವು ಹಂಗಿರೋದಕ್ಕೆ ಮತ್ತು ಅವ್ರು ನೋಡಿ ನೀವು ನಗ್ತೀರಲ್ಲ ಅಷ್ಟಾವಕ್ರ ಅಂತ ಕೇಳಿದಾಗ ಅವ್ರು ಹೇಳಿದರು. ಅಷ್ಟಾವಕ್ರ ಹೇಳ್ತಾನೆ, ನನ್ನ ನೋಡಿ ನಾ ಹಂಗಿರೋದಕ್ಕೆ ಅವ್ರು ನೋಡಿ ನಕ್ಕಾರ, ಅವ್ರು ನೋಡಿ ನಾ ಯಾಕೆ ನಗ್ತೀನಿ ಅಂತ ಕೇಳಿದ್ರೆ ಎಷ್ಟು ಅಜ್ಞಾನಿಗೇಡಿಗಳದಾರಲ್ಲ ಅವ್ರು ಅಂತೇಳಿ ನಾ ಅದಕ್ಕೆ ನಗಾಕತ್ತೀನಿ ಅಂತಂದ್ರಂತ. ಯಾರು? ಅಷ್ಟಾವಕ್ರ ಗೀತೆ ಏನೋ ಬರೆದ್ರು ಅವರು. ಹಾಗೆ ಇಲ್ಲಿ ಸಿದ್ಧಾರೂಢರು ಆ ಕಥೆಯನ್ನು ಹೇಳಿ ಎಲ್ಲಿದೆ ಪಾಪ ಯಾವ ಮತ ಇವ್ರು ಹೇಳ್ತಾರಲ್ಲ, ಕುವೆಂಪು ಹೇಳಂಗಿಲ್ಲ ಏನು, 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ 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 ಓ ನನ್ನ ಚೇತನ ಆಗು ನೀ ಅನಿಕೇತನ, ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ನಿರ್ದಿಗಂತವಾಗಿರು. ಯು ಆರ್ ಯೂನಿವರ್ಸ್. ನಾನು ಏನು ಹೇಳಾಕತ್ತೀನಿ ಅಂತ ಕೇಳಿದ್ರೆ ನಾನು ಯೂನಿವರ್ಸಲ್ ಟ್ರುತ್ಸನ್ನು ಹೇಳಾಕತ್ತೀನಿ ಜ್ಞಾನಿಗಳೇ, ನೀವು ತಿಳ್ಕೊರಿ ಅಂತ ಹೇಳಿ ಆ ಸಭೆಯಲ್ಲಿ ಮಂಡನವನ್ನು ಮಾಡಿ ಎಲ್ಲರನ್ನ ಗೆದ್ದಿರತಕ್ಕಂಥ ಕೇವಲ ಕೌಪೀನದಾರಿ ಸಿದ್ಧಾರೂಢ ಪೂಜ್ಯನಾಗಿ ಮೆರೀತಾನೆ ವಿಜಯನಗರ ಸಾಮ್ರಾಜ್ಯದಲ್ಲಿ. ಹೀಗೆ ಸಿದ್ಧಾರೂಢರು ಅನಂತ ಲೀಲೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಹೇಳೋಣ, ಕುಂದಿರ್ತೀರಿ 9:37 ಆಗೈತಿ, ಸ್ವಲ್ಪ ಲೇಟಾಗಿ ಬಂದೀನಿ ಇವತ್ತು. ಇನ್ನೊಂದಿಷ್ಟು ಹೇಳೋಣ. ಏನು ಅನ್ನವಲ್ರಿ, ಹಿಂಗ್ಯಾಕೆ ಮಳೆ ಬಂದಾಗ ಕುಂತ್ರಿ ಹೇಳೋಣ ಅಧ್ಯಕ್ಷರ. ಪ್ರತಿಕ್ರಿಯೆ ಬಂದ್ರೆ ನನಗೂ ಚಲೋ ಆಗ್ತೈತಿ, ಇಲ್ಲಾಂದ್ರೆ ನೀವು ಕುಂತ್ಬಿಟ್ಲೆ ನನಗೂ ಇವ್ರು ಯಾಕೆ ಹಿಂಗೆ ಕುಂತಾರ ಅಂತ ಅನಿಸ್ತೈತಿ. ಅದಕ್ಕೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಷ್ಟಮತಗಳನ್ನು ಗೆದ್ದು ಸಿದ್ಧಾರೂಢ ಜ್ಞಾನಿಯ ಆರೂಢ ಅನಿಸ್ಕೊತಾನೆ, ರಾಜರ ಮನಸ್ಸನ್ನು ಗೆಲ್ತಾನೆ. ಒಂದು ಕೌಡಿ ಕಾಸನ್ನು ಮುಟ್ಟಂಗಿಲ್ಲ, ಮಹಾರಾಜರೇ ಅವೆಲ್ಲ ಸಂಪತ್ತು ಎಲ್ಲ ನಿಮಗೆ, ನನಗಲ್ಲ. ಆಶೆ ಎಂಬುದು ಅರಸಂಗಲ್ಲದೆ ಅಜಾತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ಈ ಸಕ್ಕಿ ಆಸೆ ಯಮಗೇಕೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದಲ್ಲಿ ಸೇವೆಯುಳ್ಳನ್ನಕ್ಕ. ಯಾರು ಹೇಳ್ತಾರೆ ಮಕ್ಕಳ? ಇಲ್ಲಿ ನೋಡ್ರಿ, ಏನು ಹೇಳ್ತಾರೆ? ಆಸೆ ನಮಗಲ್ಲ, ನಿಮಗಿರ್ಬೇಕು ಅರಸರಿಗೆ, ನಮಗೆ ಬೇಡ ಅಂಥೇಳಿ ಆ ಬಂಗಾರ ವಜ್ರ ವೈಡೂರ್ಯಗಳನ್ನು ತಮ್ಮ ಕೌಪೀನಕ್ಕೆ ಸಮ ಮಾಡಿ ಆ ಅರಮನೆಯಿಂದ ರಾಜನಿಗೆ ಆಶೀರ್ವಾದವನ್ನು ಕೊಟ್ಟು ಯಾರು ಬರ್ತಾರೆ ಅಂತ ಕೇಳಿದರೆ ಸಿದ್ಧಾರೂಢರು ಬರ್ತಾರೆ.
ಸಿದ್ಧಾರೂಢರು ಹೀಗೆ ಲೋಕ ಸಂಚಾರವನ್ನು ಮಾಡ್ತಾ 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 ಎಲ್ಲಿಗೆ ಬರ್ತಾರೆ ಅಂತ ಕೇಳಿದ್ರೆ ಉತ್ತರ ಭಾರತಕ್ಕೆ ಬರ್ತಾರೆ. ಉತ್ತರ ಭಾರತಕ್ಕೆ ಒಂದು ವಿಶ್ವನಾಥ ದೇವಾಲಯಕ್ಕೆ ಹೋಗ್ತಾರೆ, ಕಾಶಿ. ಇವತ್ತು ನರೇಂದ್ರ ಮೋದಿ ಅವರು ಏನು ಮಾಡಾರಲ್ಲ ಕೆಲಸವನ್ನು, ಕಾಶಿ ಕಾರಿಡಾರ್ ಅಂತ ಹೇಳಿ ಮಾಡಿದರು. ಗಂಗಾ ನದಿಯನ್ನು ಸ್ವಚ್ಛ ಮಾಡಿದರು. ಅಲ್ಲಿರ್ತಕ್ಕಂಥ ಎಲ್ಲ ಹೊಲಸನ್ನು ತೆಗೆದುಹಾಕಿ ಇವತ್ತು ವಿದೇಶಿಯವರು ಕೂಡ ಬಂದು ನೋಡ್ಬೋದು, ಅಷ್ಟು ಚಲೋ ಕಾಶಿಯನ್ನು ಮಾಡಿದ್ದಾರೆ. ಬಹಳ ಸುಂದರವಾಗಿ ಪ್ರಧಾನಮಂತ್ರಿಗಳು ಕೆಲಸವನ್ನು, ನಮ್ಮ ದೈವ ಏನು ಭಾರತೀಯರದು ಅಂಥ ಪ್ರಧಾನಮಂತ್ರಿ ಬಂದು ಭಾಳ ಒಳ್ಳೆಯ ಕೆಲಸ ಮಾಡಕತ್ತಾರಲ್ಲ, ನಾವು ಬೇಡೋದೊಂದೇ ಅವ್ರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡಲಿ, ಕಾಪಾಡಲಿ ದೇವರು ಅಂತ ಹೇಳಿ. ಯಾಕೆ ಇದನ್ನು ಹೇಳ್ತೀನಿ ಅಂತ ಕೇಳಿದ್ರೆ, ನಾನು ಯಾವ ಪಾರ್ಟಿ ಬಗ್ಗೆ ಮಾತಾಡಲ್ಲ. ನನಗೆ ಬೇಕಾಗಿರೋದು ನಮ್ಮ ದೇಶಕ್ಕೆ ಒಬ್ಬ ದಕ್ಷ ಪ್ರಧಾನಮಂತ್ರಿ. ಯಾವ ಪಾರ್ಟಿ ಅವ ಬರಲಿ ನಮಗೆ ಬೇಕಾಗಿಲ್ಲ. ಅದು ನಮ್ಮ ದೇಶವನ್ನು ಸಮೃದ್ಧವಾಗಿ ನಡ್ಸಕತ್ತಾರಲ್ಲ ಪ್ರಧಾನಮಂತ್ರಿಯವರು. ಎಂಥವ್ರು ಯಾರು ಬಂದಾರ ಅವ್ರು? ಹಾಗೆ ಯಾರೂ ಬಂದಿಲ್ಲ. ನೋಡಿ, ನಿನ್ನೆ 27 ಮಂದಿ ಸತ್ತುಗುಟ್ಲೆ ದಕ್ಷಿಣ ಆಫ್ರಿಕಾದಿಂದ ಸೀದಾ ಮುಂದೋಗಿಲ್ಲ, ಅವರು ಸೀದಾ ಇಂಡಿಯಾಕ್ಕೆ ಬಂದಾರ. ಅಜಿತ್ ದೋವಲ್, ಅಮಿತ್ ಶಾ ಎಂಥ ಮೀಟಿಂಗ್ ಮಾಡಿದ್ದಾರೆ. ಇವತ್ತು ಅವ್ರಿಗೆ ಒಂದು ಸ್ಟ್ರೈಕ್ ಕೊಡಬೇಕು ಮಾಡಿದವ್ರಿಗೆ ಅಂತ ಹೇಳಿ. ಇವತ್ತು ದೇಶದಲ್ಲಿ ಏನು ನಡೀತದೆ ನಾವು ನೋಡ್ತಾ ಇದ್ದೇವೆ ಬಂಧುಗಳೇ. ಯಾಕೆ ಹೇಳ್ತೀನಿ ಇದನ್ನೆಲ್ಲ ಅಂತ ಕೇಳಿದರೆ, ಅಂಥ ವಿಶ್ವನಾಥ ದೇವಾಲಯಕ್ಕೆ ಯಾರು ಹೋಗ್ಯಾರ ಅಂತ ಕೇಳಿದರೆ, ನಮ್ಮ ಚರಿತ್ರ ನಾಯಕ ಸಿದ್ಧಾರೂಢ ಹೋಗಿದ್ದಾನೆ. ಸಿದ್ಧಾರೂಢ ಹೋಗಿ ಅಲ್ಲೊಂದು ಪಂಕ್ತಿ ನಡೆದಿರ್ತದೆ, ಊಟದ ಪಂಕ್ತಿ ನಡೆದಿರ್ತದೆ, ಹಸಿವಾಗಿರ್ತದೆ. ಹಸಿವಿಗೆ ಏನಾರು ಜಾತಿ ಇದೆ ಏನ್ರಿ? ಹಸಿವಿಗೆ ಜಾತಿ ಐತ್ರಿ ಹೋರ? ಹಸಿವಿಗೆ ಜಾತಿ ಐತನ? ಲಿಂಗಾಯತ್ ಹಸಿವು ಬೇರೆ, ಮುಸಲ್ಮಾನ್ ಹಸಿವು ಬೇರೆ, ಬ್ರಾಹ್ಮಣ ಹಸಿವು ಬೇರೆ, ಪಂಚಮ ಸಾಲೆ ಹಸಿವು ಬೇರೆ, ಐನೇರ ಹಸಿವು ಬೇರೆ, ಹಿಂಗೇನು ರೈತೇನ್ರಿ? ಎಲ್ಲರ ಹಸಿವು, ಎಲ್ಲರಿಗೆ ಹಸಿವು, ಹೊಟ್ಟೆ ಹಸಿವು ಆದಾಗ ಒಂದೇ ಇರ್ತತಿಲ್ಲ ನೋಡ್ರಿ. ಅಲ್ಲಿ ಹೋಗಿ ಕುಂದಿರ್ತಾರೆ, ಸಿದ್ಧಾರೂಢರು ಕುಂದಿರ್ತಾರೆ. ಆ ಪಂಕ್ತಿಯಾಗ ಹಸಿವಾಗಿರ್ತೈತಿ ಭಾಳ. ಯಾರ್ದೋ ಮನೆಯಾಗ ತಿರ್ಕೊಂಡು ಬಂದು ಊಟ ಮಾಡ್ತಿದ್ದರು ಸಿದ್ಧಾರೂಢರು. ಇಂಥ ಮನೆ ತನ್ನದೇ ತಂದೆ ತಾಯಿ ತಂದೆ ಏನು ಇತ್ತನೋ ಅವ್ರಿಗೆ ಏನೂ ಇರಲಿಲ್ಲ, ಇನ್ನೂ ಮಠನೂ ಇಲ್ಲ, ಏನೂ ಇಲ್ಲ. ದೇಶ ಸಂಚಾರ ಮಾಡ್ಯಾರ. ಯಾರು ಮಾತು ಕೇಳ್ಯಾರ? ಗಜದಂಡ ಶಿವಯೋಗಳು ನೀ ದೇಶ ಸಂಚಾರವನ್ನು ಮಾಡು, ಜ್ಞಾನವನ್ನು ಹರಡು ಅಂತ ಹೇಳ್ಯಾರ. ಇನ್ನೂ ಇದೇ ಮಠ ಅಂತ ಫಿಕ್ಸ್ ಆಗಿಲ್ಲ, ಇಂಥಲ್ಲೇ ಹೋಗ್ಬೇಕಂತ ಇಲ್ಲ. ಜ್ಞಾನಿಗಳಿಗೆ ಹಂಗಿರ್ತದೆ. ಇಲ್ಲೇ ಲಚ್ಚಾಣ ಸಿದ್ದಪ್ಪ ಮಹಾರಾಜರು ಬಂತನಾಳದ ಶಂಕರಲಿಂಗ ಶಿವಯೋಗಿಗಳ ಹತ್ರ ಹೋದಾಗ ಅವರನ್ನು ಪರೀಕ್ಷೆ ಮಾಡಿ, ಸಿದ್ಧ ನೀ ಮಠ ಎಲ್ಲಿ ಕಟ್ಬೇಕು ಸಿದ್ಧಲಿಂಗ ಅಂತ ಕೇಳಿದ್ರೆ, ನಾ ಒಂದು ಜಾಗ ಹೇಳ್ತೀನಿ, ಅಲ್ಲಿ ಹಡ್ಡಿದಾಗ ಹಂಗೆ ಕಾಣಬೇಕು ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ನೀ ನೆಲವನ್ನು ಹಾರಿ ತಗೊಂಡು ಅಥವಾ ಒಂದು ಬೆಡಗನ್ನು ತಗೊಂಡು ಹಡ್ಡಿದೆ ಅಂತ ಕೇಳಿದ್ರೆ, ಅಲ್ಲಿ ಏನು ಸಿಗ್ಬೇಕು ನಿನಗಂತ ಕೇಳಿದ್ರೆ, ಅಲ್ಲಿ ಆಕಳ ಸಗಣಿ ಸಿಕ್ತು ಅಂತ ಕೇಳಿದ್ರೆ ನೀ ಅಲ್ಲಿ ಮಠವನ್ನು ಕಟ್ಟು ಅಂತ ಹೇಳಿರ್ತಾರೆ. ಯಾರು ಹೇಳಿರ್ತಾರೆ? ಶಂಕರಲಿಂಗ ಶಿವಯೋಗಿಗಳು. ಇನ್ನೂ ಲಚ್ಚಾಣ ಸಿದ್ಧಲಿಂಗ ಮಹಾರಾಜ ಆಗಿರಲಿಲ್ಲ, ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಿಗೆ ಹೇಳ್ತಾರೆ, ಸಂಚಾರ ಮಾಡ್ಕೊತ ಡಬಳ್ಳಿ ಕಂಟಿ ಬೆಳೆದಂತೆ ಯಾರ್ದೋ ಭಕ್ತನ ಹೊಲ್ದಾಗ ಹೋಗಿ ಹಂಗೆ ಅಡ್ಡಿದಾಗ ಅಲ್ಲಿ ಆಕಳ ಸಗಣಿ ಸಿಗ್ತದೆ, ಜೈ ಶಂಕರಲಿಂಗ ಅಂತೇಳಿ ಅಲ್ಲೇ ಲಚ್ಚಾಣ ಮಠವನ್ನು ಕಟ್ಟಿ ಇವತ್ತು ತೋರಿಸಿದಂಥ ಮಹಾಯೋಗಿಗಳ ಹಾಗೆ ಸಿದ್ಧಾರೂಢರು ಹಂಗಿರಲಿಲ್ಲ. ಇನ್ನೂ ಮಠ ಇಲ್ಲ, ಪೀಠ ಇಲ್ಲ, ಪರಂಪರೆ ಇಲ್ಲ, ಜ್ಞಾನ ಮಾತ್ರವಿದೆ. ಜ್ಞಾನೋ ಹಿ ತೇಷಾಂ ಅದಕ್ಕೋ ವಿಶೇಷತಃ ಆಗಿದ್ದಾನೆ ಸಿದ್ಧಾರೂಢ. ತಿರುಗಾಡ್ತಾ ಇದ್ದಾನೆ. ಕೇಳಿದಾಗ ಅಲ್ಲಿ ಹೋಗಿ ಬ್ರಾಹ್ಮಣರ ಪಂಕ್ತಿಯೊಳಗೆ ಕುಂತಾಗ ಅವರಂತಾರೆ, ಎಲ್ಲೋ ನೀನು ನೋಡಲಿಕ್ಕೆ ಒಂಥರ ಕಾಣಿಸ್ತಿದ್ದೀನಿ, ಯಾರು ಯಾವ ಜಾತಿಯವ ನೀನು ಅಂತ ಕೇಳ್ತಾರೆ ಅವರಿಗೆ. ಸಿದ್ಧಾರೂಢರಂದರು, ನಾ ಯಾವ ಜಾತಿಯವನಲ್ಲ, ಸನ್ಯಾಸಿ ಜಾತಿಯವನ, ಸನ್ಯಾಸಿ ಅಂತಂದರು. ಎಲ್ಲಿದೆ ನಿನಗೆ ಜುಟ್ಟಿಲ್ಲ, ಹಣೆ ಮೇಲೆ ಏನೂ ಇಲ್ಲ, ಕೊಳ್ಳಾಗೇನೂ ಇಲ್ಲ. ಯಾಕೆ ಕೊಳ್ಳಾಗ ಯಾಕೂ ಏನೂ ಇರಲಿಲ್ಲ? ಶುಭಾಶಾಸ್ತ್ರಿವಾದಾಗ ತಮ್ಮ ಕೊಳ್ಳಾಗಿರ್ತಕ್ಕಂಥ ಲಿಂಗವನ್ನು ತೆಗೆದು ಗಜದಂಡ ಶಿವಯೋಗಳು ಪಾದಕ್ಕೆ ಇಟ್ಟುಬಿಟ್ಟಿದ್ರು ಸಿದ್ಧಾರೂಢರು. ಕೊಳ್ಳಾಗ ಸುಧಾ ಲಿಂಗ ಸುಧಾ ಇರಲಿಲ್ಲ, ಅವರಿಗೆ ಲಿಂಗ ಇರಲಿಲ್ಲ. ಕೆಲವೊಬ್ರು ಸಿದ್ಧಾರೂಢರನ್ನ ಫಾಲೋ ಮಾಡ್ತಿರ್ತೀರಿ, ನಿಮ್ಗೆ ಬೇಡ, ನಾನು ನಿಮ್ಗೆ ಬೇಸರಾಗಕ್ಕೆ ಹೇಳಲ್ಲ, ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಸಿದ್ಧಾರೂಢರನ್ನ ಫಾಲೋ ಮಾಡೋರು ಸಿದ್ಧಾರೂಢರು ಲಿಂಗ ಕಟ್ಟಿಲ್ಲ ಅಂತೇಳಿ ಅವರು ಲಿಂಗ ಬಿಟ್ಟಿರ್ತಾರೆ. ಸಿದ್ಧಾರೂಢರು ಏರಿದೆ ಹತ್ತಾರೆ ಅವ್ರ ಹೆಸರಿನಾಗ ಇವ್ರು ಊಟನೂ ಬಿಡ್ತಾರನ? ನಾ ಕೇಳ್ತೀನಿ. ಅವರು ಏರಿ ಬಿಟ್ಟಾರ, ಇವ ಇನ್ನೂ ಇಲ್ಲದನ ಗಟ್ರ ದಂಡಿಗೆ ಬಿಟ್ರೆ ಕೆಟ್ಟ ಬಿಡ್ತಾರೆ.
ಅವ್ರು ಬಿಟ್ಟಾರಂತೇಳಿ ನಾವು ಬಿಡಕ್ಕೆ ಬರೋಂಗಿಲ್ಲ. ನಾವು ಲಿಂಗ ಕಟ್ಕೊಳ್ಳಬೇಕು, ಲಿಂಗ ಕಟ್ಕೊಂಡು ಪೂಜೆನ ಮಾಡ್ಬೇಕು. ಕೊನೆಗೆ ಬರೋದು ನಮಗೆ ಏನು ಬರ್ತೈತೆ ರೀ ಅವರ ನಮ್ಮವ್ ಭಾಳ ನನಗೆ ಮಲಿ ಹಾಲು ಕೊಟ್ಟಾಳೆ ಅಂತೇಳಿ ಒಂದು ಗುಂಡಿನ ಸರ ಇಡ್ತಾರನ್ರಿ ಹಣದ ಜೊತೆಗೆ, ಕಿವಿಯನ್ ಬೆಂಡಲ್ಲಿ ಇಡ್ತಾರನ್ರಿ. ನಾ ಮೊನ್ನೆ ಒಂದು ವರ್ಷದಿಂದ ತಾಳಿಕೋಟಿಗೆ ಹೋಗಿದ್ದೆ. ಅಲ್ಲಿ ಒಬ್ಬ ದೊಡ್ಡ ಶ್ರೀಮಂತರ ಹೆಣ್ಮಗಳು ಸತ್ತಾಳೆ. ಅವ್ರ ಮಕ್ಕಳೆಲ್ಲ ಫಾರಿನ್ದಾಗ ಅದಾರ. ಕಿವಿಯಾಗಿ ಎಂಥ ಬೆಂಡಾಳಿ ಹಾಕ್ಕೊಂಡಿದ್ಲು ಅಂತ ಕೇಳಿದ್ರೆ ಆ ಹೆಣ್ಮಗಳು ಮೊದಲ ಶ್ರೀಮಂತರ ವಜ್ರದ ಬೆಂಡಾಲಿ ಹಾಕ್ಕೊಂಡಿದ್ರು. ವಜ್ರದ ಬೆಂಡಲ್ಲಿ ಆ ಕಡೆ ಈ ಕಡೆ ಬಗ್ ಹೊಳಿತಿದ್ದು. ಆ ಹೆಣ ಬರೋ ಮುಂದೆ ಬರೀ ಅವೇ ಕಾಣಿಸ್ತಿದ್ವು, ವಜ್ರ ಹಿಂಗೆ ಟಕ್ 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 ಹೊಳಿದು. ಆ ಹೆಣ ತಂದು ಈ ತೆಗ್ನಾಗಿಟ್ರ ನಾವು ಪಂಚಮಸಾಲಿ ಜಯ ಮೃತ್ಯುಂಜಯ ಸ್ವಾಮಿಗಳು ಎಲ್ಲರೂ ಇದ್ವಿ ಅಲ್ಲಿ ವೇದಿಕೆ ಇದ್ರ ಮೇಲೆ ಇದು ಸಮಾಧಿ ಹತ್ರ. ಆ ಹೆಣ ತಂದರು, ಇಟ್ರು ಕೆಳಗೆ, ಎಲ್ಲ ತಕ್ಕೊಂಡ್ರು. ಒಂದು ಬರವಲ್ದದ, ನಗಾಕತ್ತೀರಿಂದ ಗೊತ್ತಾಗಿರ್ತೈತಿ. ಒಂದು ಬರವಲ್ದದ, ಪಿರಿಕಿರ್ತೈತಿ, ತಿರುವಲ್ದದ. ಏನು ಮಾಡಿದ್ರು ಗೊತ್ತನ್ರಿ? ಭಾಳ ದುಡ್ದಾಳ ಅಂಥೇಳಿ ಬಿಡ್ಬೇಕಿಲ್ಲ, ಕತ್ರಿ ತೊಗೊಂಡು ಕಿವಿ ಕಟ್ ಮಾಡಿ ತೊಗೊಂಡ್ರು ನೋಡ್ರಿ. ಹೆಂಗಿರ್ಬೇಡ. ಏನರ ಬರ್ತೈತೇನು ಇದ್ರ ಮೇಲೆ? ಏನರ ಬರೋಕ್ಕೆ ಸಾಧ್ಯ ಇದೆ ಏನೂ ಬಿಡೋದಿಲ್ಲ. ಅದು ಲಾಸ್ಟ್ ಹೋಗ್ಬಂದು ಒಂದು ಚುಟ್ಟು ಬಂಗಾರ ಹಾಕ್ತಾರೆ ಬ್ಯಾಗ್, ಅದನ್ನ ಕೊಡ್ಬೇಕಾದ್ರೆ ಹಿಂಗೆ ನೋಡ್ತಾರದು. ಹೌದಾ ಬಂಗಾರ? ಯಾಕೆ ಹೇಳ್ತೀನಿ ಅಂತ ಕೇಳಿದರೆ, ಮನುಷ್ಯನ ಮನಸ್ಸು ಹಿಂಗಿರ್ತದೆ, ಎಲ್ಲ ಇಲ್ಲೇ ಬಿದ್ದಿರ್ತದೆ, ಏನು ಬರೋಂಗಿಲ್ಲ ನಮ್ಮ ಜೊತೆಗೆ. ಇರೋ ಮಟ್ಟ ದಾನ ಧರ್ಮ ಪರೋಪಕಾರ, ಊಟ ಮಾಡಿಸೋದು, ಒಳ್ಳೆ ಕೆಲಸ ಮಾಡೋದು, ಸತ್ಯವಾಗಿ ಬದುಕೋದು, ಅದೇ ನಿಜವಾದ ಜೀವನ. ಸಿದ್ಧಾರೂಢ್ರು ಏನಿತ್ತು ಅವ್ರ ಕಡೆ? ಮರ್ಯಾದೆ ಮುಚ್ಚಾಕೆ 3 ಬಟ್ಟೆ ಲಂಗೋಟಿ ಒಂದಿತ್ತು. ಅದು ಮುಂದವ್ರ ಚರಿತ್ರೆ ಎಲ್ಲ ಹೇಳೋಕ್ಕಾಗುತ್ತೋ ಏನಿಲ್ಲ ಗೊತ್ತಿಲ್ಲ ನನಗೆ. ಎಷ್ಟಾಗುತ್ತೆ ಅಷ್ಟು ಹೇಳ್ತೀನಿ. ಮುಂದೆ ಇದಕ್ಕೆ ಹೊಕ್ಕಾರ ಅವ್ರು ಗರ್ಗಕ್ಕೆ ಹೋದಾಗ ಅಲ್ಲೇ ಬಂದು ಕುಂತಿರ್ತಾನೆ ಮಠದಾಗ. ಅವ್ನು ಕಣ್ಣ ಇರಂಗಿಲ್ಲ. ಗರ್ಗದವ್ರು ಯಾರ್ರೀ? ಗರ್ಗದ ಮಡಿವಾಳಪ್ಪ, ಕಡ್ಕೊಳ್ ಮಡಿವಾಳಪ್ಪ ಅಲ್ಲಿ. ಮತ್ತು ಗರ್ಗದ ಮಡಿವಾಳಪ್ಪ 12ನೇ ಶತಮಾನದ ಮಡಿವಾಳಪ್ಪ ಒಬ್ಬ ಬರ್ತಾನೆ. ಮಡಿವಾಳ ಮಾಚಿದೇವ ಗರ್ಗದಲ್ಲಿ ಮಡಿವಾಳಪ್ಪ ಒಬ್ಬ ಬರ್ತಾನೆ. ಕಣ್ಣ ಇರಲಿಲ್ಲ, ಬರೇ ಮೇಲೆ ಹುಟ್ಟಿದಾಗ ಹೆಂಗಿದ್ದ ಹಂಗಿದ್ದ, ಬತ್ತಲೆ ಇರ್ತಿದ್ದ, ಬತ್ತಲೆ. ಕಣ್ಣು ಕಾಣ್ತಿರ್ಲಿಲ್ಲ. ಇವ ಸಿದ್ಧಾರೂಢ ಹೋದ. ಮುಂದಿನ ಸ್ವಲ್ಪ ಹೇಳ್ಬಿಡ್ತೀನಿ, ಹಂಗೆ ಇರಲಿ, ಮತ್ತೆ ಬಂದಾಗ ಹಾರ್ಸನಂತೆ. ಹೋದ್ಬಿಟ್ಲಿ ಒಳಗೆ ಕುಂತಿರ್ತಾರೆ ಮಡಿವಾಳಪ್ಪನವ್ರು. ಲೇ ಗಂಟೆ ಕೌಪಿನ್ ತೊಂಬರ್ಲೆ ಅಂದ. ಒಟ್ಟ ಕೌಪಿನ್ ಸಹ ಹಾಕಿರ್ತಿದ್ದಿಲ್ಲ. ಕೌಪಿನ್ ತೊಂಬರ್ಲೆ ಗಂಟೆ ಅಂತಂದ. ಯಾಕೋ ಯಪ್ಪ ಮಡಿವಾಳಪ್ಪ, ಒಂದು ದಿನ ನೀ ಬಟ್ಟಿ ಬೇಡ್ದವಲ್ಲ, ನಿಮ್ಮ ಅವನು ಹೊಟ್ಟಾಗಿಂದ ಹಂಗೆ ಹುಟ್ಟಿ ಬಂದು ಹಂಗಾದಿದ್ದು, ಇವತ್ತು ಬಟ್ಟಿ ಬೇಡಕತ್ತೆ ಹೇಳಪ್ಪ ನೀನು ಅಂತಂದಮ್ಮ ಗಂಟೆ. ಇಲ್ಲಲೇ ಗಂಟೆ, ಇವತ್ತೊಬ್ಬ ಮನುಷ್ಯ ಬರಕತ್ತಾನ ಅಂತಂದ ಮಡಿವಾಳಪ್ಪ. ಮನುಷ್ಯ ಬರಕತ್ತಾನ, ಮತ್ತು ನಾವೇನದೀವಿ ಅಂದ. ಲೇ ನೀವು ನೋಡಕ್ಕೆ ಮನುಷ್ಯರು ಕಾಣ್ತಿರ್ಲೇ, ಒಳಗೆ ದೆವ್ವದಿರ್ಲೇ ನೀವು, ಅದಕ್ಕೆ ನಿಮ್ಮ ಮುಂದೆ ಹೆಂಗಿದ್ರು ನಡಿತೈತಿ ಅಂದ. ನೀವು ಹೊರಗೆ ಮನುಷ್ಯರು ಇದ್ದಂಗೆ ಅದೀರಿ, ಒಳಗೆ ಮನುಷ್ಯರಿಲ್ಲ. ಒಳಗೆ ಮನುಷ್ಯ ಅದನ, ಹೊರಗೆ ಹೆಂಗಾರು ಕಾಣ್ತಾನ, ಅವ ಬರಕತ್ತಾನ. ಮರ್ಯಾದಸ್ತ್ರ ಮುಂದೆ ಮರ್ಯಾದೆಯಿಂದ ಇರ್ಬೇಕಾಗ್ತತಿ, ಅದಕ್ಕೆ ಕೌಪಿನ ತೊಗೊಂಡು ಬಾ ಅಂತಂದ. ಯಾರು? ಮಡಿವಾಳಪ್ಪ ಅಂದ. ಸಿದ್ಧಾರೂಢರು ನಡ್ಕೊಂತ ಅಲ್ಲಿಗೆ ಹೋದರು. ಹೋಗಿ ಬಾಗಿಲು ಮುಂದೆ ನಿಂತಿದ್ರು. ಬಾಗಿಲು ಮುಂದೆ ನಿಂತಾಗ ಮಡಿವಾಳಪ್ಪ ಎಲ್ಲಿದಾನೋ ಅಂತೇಳಿ ಗಂಟಪ್ಪನ ಕೇಳಿದಾಗ ಸಿದ್ಧಾರೂಢ ಒಳಗದಾರಿ ಅಂತಂದು ಗಂಟೆ. ನಿಮ್ಮ ಮಡಿವಾಳಪ್ಪಗೆ ಹೋಗಿ ಹೇಳು, ಏನು ಗೊತ್ತನ, ಒಳಗೆ ಅವ್ನು ಕುಂತಾನಲ್ಲ, ಅವ ಹೊರಗೆ ಬಂದು ನಿಂತಾನ, ಹೊರಗೆ ಬಂದು ಯಾವ ನಿಂತಾನಲ್ಲ ಅವ ಒಳಗೆ ಕುಂತಾನ, ಒಳಗೊಬ್ಬ ಕುಂತಾನ, ಬಂದಾನ ಅಂತ ಹೇಳು ಅಂತ ಹೇಳಿದರು. ಒಗಟಿನ ಮಾತು ಅಂದರೆ ಅಲ್ಲಿ ಏನಂತ ಕೇಳಿ, ಹೊರಗೆ ಕುಂತವ ಯಾವ್ದಾನ, ಹೊರಗೆ ನಿಂತವ ಯಾವ್ದಾನ, ಅವ್ನು ಒಳಗೆ ಕುಂತಾನ, ಹೊರಗೆ ನಿಂತಾನ. ಅಂದರೆ ಮಹಾತ್ಮರ ಆತ್ಮಶಕ್ತಿ ಒಂದೇ ಇದೆ ಅಂತ. ಅವನು ನಾನೇ, ನಾನು ಅವನೇ, ಇಬ್ಬರೂ ಒಂದೇ ಅದೇವಿ ಅಂತ ಹೇಳಿದಾಗ ಮಡಿವಾಳಪ್ಪ ಬಂದು ಭಾಳ ಪ್ರೀತಿಯಿಂದ ಸಿದ್ಧಾರೂಢರನ್ನು ಒಳಗೆ ಕರ್ಕೊಂಡು ಹೋದ್ರಂತ. ಮುಂದೆ ಹೇಳ್ತೀನಿ ಆ ಚರಿತ್ರೆಯನ್ನು. ಹಿಂಗೆ ಇಲ್ಲಿ ನೀ ಸನ್ಯಾಸಿನೂ ಹಣೆ ಮ್ಯಾಲೆ ವಿಭೂತಿಲ್ಲ, ಜುಟ್ಟಿಲ್ಲ, ಕೊಳ್ಳಾಗ ಜನಿವಾರಿಲ್ಲ, ನೀ ಎಂಥ ಸನ್ಯಾಸಿ ಅಂದ. ಅವಾಗ ಸಿದ್ಧಾರೂಢರು ಹೇಳಿದರು, ನನ್ನ ವಿರತಿಯೇ ಭಸ್ಮ, ಸಮತೆಯೇ ಕಂತೆ, ವಿವೇಕವೇ ಕಮಂಡಲ, ಪ್ರಣವವೇ ಜ್ಞಾನದಂಡ, ಉಪರತಿಯೇ ಸಿಕೆ, ಇವೇ ನನ್ನ ಯತಿಯ ಲಕ್ಷಣಗಳು. ಅವನೇನು ಹಿಡ್ದಿಲ್ಲ ನಾನು ಇವತ್ತಿಗೂ ಅಂತ ಹೇಳಿ ಸಿದ್ಧಾರೂಢ ಅವರಿಗೆ
ಏನು ಹೇಳ್ತಾನಂತ ಕೇಳಿದರೆ ಹೇಳಿ ಅವರನ್ನು ಜ್ಞಾನದ ಅರಿವನ್ನು ಕೊಡ್ತಾನ ಅನ್ನುವಂಥ ವಿಚಾರ ಬರ್ತದೆ. ಇನ್ನೊಂದು ಭಾಳ ಸುಂದರ ಪ್ರಸಂಗ ಬರ್ತದೆ, ಅದನ್ನು ನೀವೆಲ್ಲ ಯಾವಾಗ ನೋಡೋಣ. ಹೇಳಂದ್ರೆ ಇನ್ನೂ 10 ನಿಮಿಷ ಆಗ್ತೀನಿ. ಹೇಳ್ರಿ, ಕೇಳ್ತೀರಿ? ಕಾಲು ನಿಮ್ಮ ನೋಡಿ ಚಪ್ಪಗಾಲು ಹೊಡ್ಕೊಂಡು ಕುಂತವ್ರು, ನನಗೇನು ದೊಡ್ಡ ಕುರ್ಚಿ ಹಾಕ್ಬಿಟ್ರೆ ಆರಾಮ್ ಕುಂತ್ಬಿಟ್ಟೆ ನಾನು. ಮತ್ತು ಅದನ್ನೂ ಅಂದ್ಗಿಂದಿರಿ, ತಾವು ಆರಾಮ್ ಕುಂತಾರ, ಕುಂದ್ರಿ ಅಂತಾರಂತೆ. ಹೌದಲ್ಲ? ಹಂಗೆ ಅನ್ಬಾರ್ದಲ್ಲ. ಅದಕ್ಕೆ ಚಪ್ಪಗಾಲು ಹೊಡ್ಕೊಂಡು ಭಾಳ ಮಟ್ಟ ಕುಂತಿರ್ತೀರಿ, ನಿಮ್ಮನ್ನು ಆಲೋಚನೆ ಮಾಡ್ಕೊ. ಮತ್ತು ನಾಳೆ ಹಿಂದಿನವ್ರು ಆ ಕಡೆ ಹೋದಾರಂತೆ. ಅದಕ್ಕೆ ಸಮಯ ಸಂದರ್ಭ ನಿಮ್ಮನ್ನು ನೋಡಿ ಈಗೇನು ಮತ್ತು ಧಾರಾವಾಹಿ ಅವು ಇರ್ತಾವೆ ಹೋದ್ಗುಟ್ಲೆ, ಅದು ಒಂದು ಚಿಂತೆ ಇರ್ತೈತಲ್ಲ, ಎಲ್ಲ ನಿಮ್ಮನ್ನು ಕಾಯ್ಬೇಕು ನಾನು. ಯಾಕ್ರಿ ಶಿವಶಂಕರ, ಏನೂ ಧಾರಾವಾಹಿ ಇಲ್ಲ? ಡಿಸ್ಕ್ ತೆಗ್ಸಿರೇನ? ಇರಲಿ, ಇನ್ನೊಂದು ಪ್ರಸಂಗ ಹೇಳಿಬಿಡ್ಲ, ಚಪ್ಪಾಳಿ ತಟ್ಟಿದ್ರೆ ಹೇಳ್ತೀನಿ. ಅಂತೂ ಭಾಳ ಇಂಟ್ರೆಸ್ಟ್ ಇದ್ದಂಗೆ ಐತಿ. ಇರಲಿ, ಬರೀ ಗುರುಪಾದಪ್ಪಂದು ಹೇಳಿಬಿಟ್ಟೀನಿ, ಸಿದ್ಧಾರೂಢದ್ದು ಅಲ್ಲಿಯೇ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಅದರ ಸಲುವಾಗಿ ಸಿದ್ಧಾರೂಢರು ಸಂಚಾರ ಮಾಡ್ಕೊತ ಉತ್ತರ ಭಾರತಕ್ಕೆ ಬಂದಾರ. ಕಾಶಿ ವಿಶ್ವನಾಥ ದೇವಾಲಯ ದರ್ಶನವನ್ನು ತೆಗೆದುಕೊಂಡು ಒಂದು ರಸ್ತೆ ಹಿಡಿದು ಹೊಂಟಿರ್ತಾರೆ ಕಾಶಿಯೊಳಗೆ. ರಸ್ತೆ ಹಿಡಿದು ಹೊಂಟೋದ್ನಾಗ ಏನಾಗಿರ್ತದೆ ಅಂತ ಕೇಳಿದ್ರೆ ದೋ ಅಂತೇಳಿ ಮಳೆ ಬರ್ತದೆ. ಮಳೆ ಬಂದ್ಬಿಡ್ಲೆ ಅಲ್ಲೊಂದು ದೊಡ್ಡ ಮಳೆ ಬರಾಕತ್ತಿರ್ತದೆ, ನೀರು ಹರಿತಾ ಇರ್ತದೆ. ಬರೇ ಮೈಲೆ ಇರ್ತಾನೆ, ಮೈಯಾಗೇನು ಬಟ್ಟೆ ಇರಂಗಿಲ್ಲ, ಏನಿರಂಗಿಲ್ಲ. ಆದರೂ ಸಿದ್ಧಾರೂಢರು ಏನಂತಾರೆ ಅಂತ ಕೇಳಿದ್ರೆ ಅಲ್ಲೊಂದು ದೊಡ್ಡ ಮನೆ ಇರ್ತದೆ. ಆ ದೊಡ್ಡ ಮನೆ ಮುಂದೆ ಹೊರಗೆ ಮಾಡಿರ್ತೀರಿ ನೀವು, ಆ ಕಡೆ ಒಂದು ಕಟ್ಟಿ ಈ ಕಡೆ ಒಂದು ಕಟ್ಟಿ, ಅದಕ್ಕೆ ಏನಂತೀರಲ್ಲ, ಏನಂತೀರ? ಆ ಕಡೆ ಈ ಕಡೆ ಕಟ್ಟಿರ್ತೀವಿ, ಏನಂತಾರಲ್ಲ, ಹಿಂಗೆ ಕುಂದ್ರಾಕ ದಿಂಬು ಚಾಪಿ ಹಾಕ್ಕೊಂಡು ಕುಂತಿರ್ತಾರಲ್ಲ ಮನೇನ ಹಿರಿಯರು. ಜೋಜಿ ನೋಡ್ರಿ, ಆ ಶಬ್ದ ನೆನಪು ಬರ್ತಾ ಇಲ್ಲ. ಜೋಜಿ. ಆ ಜೋಜಿಯೊಳಗೆ ದಿಂಬು ಇಟ್ಕೊಂಡು ಅಲ್ಲಿ ಇರ್ತತಿ ಆ ಮನೆ ಯಜಮಾನ. ಒಳಗೆ ಕುಂತಿರ್ತಾನ. ಆ ಜೋಜಿ ಇರ್ತದೆ. ಆ ಗದಿನಾಗ ಏನಂತಾರೆ ಇದಕ್ಕೆ ಶಬ್ದ, ನಾವು ಆ ಕಡೆ ಎಲ್ಲ ಬಂಕ್ ಅಂತಾರೆ ನಮ್ಮ ಕಡೆ, ಗದಗ ಕಡೆ. ನಾವೆಲ್ಲ ಆ ಕಡೆ ಬೆಳೆದಿದ್ದಕ್ಕೆ ಇಲ್ಲಿ ಶಬ್ದ ಕಲಿಕ್ಕೆ ಒಮ್ಮೆ ನೆನಪ ಬರಲ್ಲ ಇಲ್ಲಿ ಶಬ್ದ, ನಿಮ್ಮನ್ನು ಕೇಳ್ಬೇಕಾಗ್ತೈತೆ. ಅದಕ್ಕೆ ಆ ಜೋಳಜಿಯೊಳಗೆ ಕುಂತಿರ್ತಾನೆ. ಸಿದ್ಧಾರೂಢರು ಹೋಗಿ ಮಳೆ ಬರಾಕತ್ತೈತಲ್ಲ, ಕೌಪಿನ ಹಾಕ್ಕೊಂಡಿರ್ತಾರೆ, ಮೈ ಮೇಲೆ ಅಕ್ರಾಳು ಇರ್ತಾರೆ. ಹೋಗಿ ಕುಂತು ಬಿಡ್ತಾರೆ. ಕೂತ್ಬಿಡ್ಲೆ ಆ ಮನೆ ಆಳು ಮನುಷ್ಯ ಬರ್ತಾನೆ. ಬಂದು ನೋಡ್ತಾನೆ, ಇವ ಯಾರು ಕುಂತಾನ? ನಮ್ಮ ಮಾಲಕರು ಕುಂದ್ರು ಜಾಗಕ್ಕೆ ಯಾರೊಬ್ಬ ತಿರುಗಿ ಕುಂತಾನ ಅಂತಾನವ. ಮತ್ತು ಇವ್ರು ಹಂಗೆ ಕಾಣಿಸ್ತಿರ್ತಾರೆ ಸಿದ್ಧಾರೂಢರು. ಇವ್ಯಾರು ಇಲ್ಲಿ ಕುಂತಾನಲ್ಲ, ನಮ್ಮ ಮಾಲಕ್ ಈ ಜಾಗ ಕುಂದಿರ್ತಾನ, ಅವ ಕುಂದ್ರ ಜಾಗಕ್ಕೆ ಇವ ಎಲ್ಲಿ ಇವ್ಯಾಕೆ ಕುಂತ ವಿಚಾರ ಮಾಡ್ತಾನೆ. ಯಾರು ನೀನು ಅಂತಾನೆ. ನಡಿ, ಇದನ್ನೇನು ಹಿಂಗೆ ಬಂದು ನಮ್ಮ ಮಾಲಕ್ರ ಜಾಗ ಕುಂದ್ರಾಕ ಇದೇನು ಇದನ್ನು ತಿಳ್ಕೊಂಡೇನು ನೀನು? मुसाफिर खाना तिलकोंडेना, इस घर मुसाफिर खाना ना है, वो हमारा मालक का घर है, बाहर चलो अंतनವ. ಹೆದರಿಸ್ತಾನೆ. ಹೊರಗೆ ನಡಿ ಅಂತೇಳಿ ಹೆದರಿಸಿದಾಗ ಅವ್ರ ಮಾಲಕನ ಕರ್ಕೊಂಡು ಬರ್ತಾನೆ ಒಳಗೆ. ಅರೇ ಮಾಲಕ್, ತುಮಾರ ಸರ್ವಂಟ್ ಬೋಲ್ತೆ ಹೈ. ನಿಮ್ಮ ಸೇವಕ ಹೇಳಕತ್ತಾನ, ಇದನ್ನೇನು ನೀನು ಮುಸಾಫಿರ್ ಖಾನ ಮಾಡಿ ಏನು, ಗೆಸ್ಟ್ ಹೌಸ್ ಮಾಡಿ ಏನು, ಅತಿಥಿ ಗೃಹ ಮಾಡಿ ಏನು, ಬಂದು ಕುಂದ್ರಕ್ಕೆ ಏನು ಚೌಡಿ ಕಟ್ಟಿ ಮಾಡಿ ಏನೋ ಅಂತಾನ. ಮತ್ತಿದು ಚೌಡಿ ಕಟ್ಟಲ್ದ ಏನು? ಇಸ್ ಗರ್ ಮುಸಾಫಿರ್ ಖಾನ. ಇದು ಮುಸಾಫಿರ್ ಖಾನಾನ ಐತಿ. ಮುಸಾಫಿರ್ ಖಾನ ಅಲ್ದ, ಅತಿಥಿ ಗೃಹ ಅಲ್ದ, ಏನಿದು? ಹೆಂಗೋ ಅಂತಾನವ ಮಾಲಕ್. ಅವನು ಇರ್ತಾನೆ, ಅವನು ಭಾಳ ಇದು ಅಂತಾನೆ, ಏನು ಖಡಕ್ ಇರ್ತಾನೆ, ಖಡಕ್ ಇರ್ತಾನೆ. ಹೆಂಗೆ ಅಂತಾನೆ. ಅಲ್ರಿ ಮಾಲಕ್ರೆ, ಸಿದ್ಧಾರೂಢ ಅಂತಾರೆ. ರೀ ಹಾಕಿ ಮಾತಾಡ್ತಾರೆ ಚಂದಾಗ. ಅವ್ರಿಗೆ ತಿಳಿಸ್ಬೇಕಲ್ಲ, ಕ್ವಾಣಕ್ಕೆ ಗುದ್ದಾಡಕ್ಕೆ ಹಚ್ಬೇಕು. ಎದ್ರ ಜೊತೆಗೆ ಕೋಲ್ ತೊಗೊಂಡು ಹೊಡಿಬಾರ್ದು, ಅದಕ್ಕೆ ಗುದ್ದಾಡಕ್ಕೆ ಹಚ್ಬೇಕು. ಕ್ವಾಣಕ್ಕೆ ಒಂದು ರೀತಿ ಗುದ್ದಾಡೋದು ಬೇರೆ ಇರ್ತೈತೆ, ಅದು ಗಾಳಿ ಜೊತೆಗೆ ಗುದ್ದಾಡ್ಬೇಕು ಅಂತಾರೆ ಸಿದ್ಧಾರೂಢ. ಅಲ್ರಿ ಮಾಲಕ್ರೆ, ಇದು ಮುಸಾಫಿರ್ ಖಾನನ ಇದು ಅಂತಾರೆ. ಹೆಂಗೆ ಅಂತಾನವ. ನಿಮ್ಗೆ ಹಿಂದೆ ಯಾರಿದ್ರಿ ಇಲ್ಲೇ ಅಂತಾರೆ. ಈ ಮನೆ ಯಾರು ಕಟ್ಟಿಸಿದ್ರು? ನಮ್ಮ ಅಜ್ಜ ಕಟ್ಟಿಸ್ಯಾನ ಅಂತನವ. ನಿಮ್ಮ ಅಜ್ಜ ಕಟ್ಟಿಸ್ಯಾನ ಅಂದ್ರೆ ಅವ ಎಲ್ಲದಾನ್ರಿ? ಅವ ಇಲ್ಲಿ ನೋಡ್ರಿ,
ಅವ ಮಣ್ಣಾಗದಾನ ನೋಡ್ರಿ, ಮಣ್ಣಾಗದಾನಂತ. ಹಾಂ, ಅವ ಸತ್ತೋಗ್ಯಾನ. ಅವನಂತ್ರ ಯಾರು ಬಂದಾರ? ಅವನ ಮಗ ಬಂದಾನ. ಅವ ಅದನನ್ರಿ, ಅವನು ಮರ್ಗಯ್ಯ. ಅವನಂತ್ರ ಯಾರು ಬಂದಾರ? ಅವನ ಮಗ ಬಂದಾನ. ಅವನು ಡರ್ಗಯ್ಯ, ಮರ್ಗಯ್ಯ. ಹಾಂ, ಅವನು ಸತ್ತೋಗ್ಯಾನ. ಅವನಂತ್ರ ಯಾರು ಬಂದಾರ ಈಗ? ಆಪಾಯೇ ಆಪಿ ಏಕ್ ದಿನ್ ಚಲ್ ರಹಾ. ಹೌದಲ್ಲ? ನೀವು ಒಂದು ದಿವಸ ಹೋಗಿರಿ, ನೀವೇ ಯಾಕೆ ಬಂದಿರೇನು? ಬಂದಾರ ಹೋಗ್ಯಾರ, ಬಂದಾರ ಹೋಗ್ಯಾರ, ಬಂದಾರ ಹೋಗ್ಯಾರ ಅಂದ್ರೆ ಇದೊಂದು ಮುಸಾಫಿರ್ ಖಾನ. ಬಂದವ್ರು ಇರಾಕ್ ಕಟ್ಟಿದ ಮುಸಾಫಿರ್ ಖಾನ ಅಲ್ದ ಏನ್ರಿ? ಅದಕ್ಕೆ ತಿಳ್ಕೊರಿ, ಅದಕ್ಕೆ ನಾವು ಮುಸಾಫಿರ ಖಾನ ಅಂತೀನಿ. ಅವಾಗ ಅವನಿಗೆ ಜ್ಞಾನದ ಕಣ್ಣು ತೆರೀತದೆ. ನೀವು ಯಾರು ಏನು ಅಂದಾಗ ಸಿದ್ಧಾರೂಢರು ತಮ್ಮ ವಿಚಾರವನ್ನೆಲ್ಲ ಹೇಳ್ತಾರೆ. ಎಂಥ ಪರಮಜ್ಞಾನಿ ಅದನಲ್ಲೀತ, ಇಂಥವ ಬಂದು ನನ್ನ ಮನೆಯೊಳಗೆ ಪಾದ ಹಾಕ್ಯಾನಲ್ಲ, ನಾನೇ ಧನ್ಯ ಅಂತ ಹೇಳಿ ಸಿದ್ಧಾರೂಢರನ್ನು ಒಳಗೆ ಕರ್ಕೊಂಡೋಗಿ ಪಾದ ಪೂಜೆಯನ್ನು ಮಾಡಿ ಸಿದ್ಧಾರೂಢರನ್ನು ಗೌರವಿಸುವಂಥ ಕೆಲಸವನ್ನು ಆ ಮನೆ ಮಾಲಕ ಮಾಡ್ತಾನೆ. ಅದಕ್ಕೆ ಹೇಳ್ತಾರಲ್ಲ, ದೇವರ ಮನೆ ಇದು ಬಾಡಿಗೆದಾರ